ಗುಟ್ಟಾಗಿ ಮದುವೆ ಮಾಡಲು ರೆಡಿಯಾದ ಗಿಲ್ಲಿ ಕಾವ್ಯ ತಂದೆ ತಾಯಿ. ಹೌದು ಸ್ನೇಹಿತರೆ, ಗಿಲ್ಲಿ ಕಾವ್ಯ ಇವರ ತಂದೆ ತಾಯಿಯಂದಿರು ಗಿಲ್ಲಿ ಹಾಗೆ ಕಾವ್ಯರ ಮದುವೆಯನ್ನು ಗುಟ್ಟಾಗಿ ಮಾಡೋಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ. ಸಿಂಪಲ್ ಆಗಿ ಮದುವೆಯನ್ನು ಮಾಡೋಕ್ಕೆ ಒಂದು ರೆಡಿಯಾಗಿದ್ದಾರೆ. ಸೊ ಸಿಂಪಲ್ ಆಗಿ ಮದುವೆ ಮಾಡಿಬಿಟ್ಟು ರಿಸೆಪ್ಷನನ್ನು ದೊಡ್ಡದು ಇಟ್ಕೊಳ್ಳುವ ಒಂದು ಮೈಂಡ್ಸೆಟ್ನಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಅವರ ತಂದೆ ತಾಯಿಯವರು ಒಂದು ವಿಚಾರವನ್ನು ಮಾಡಿದ್ದಾರೆ. ಗುಟ್ಟಾಗೆ ಮದುವೆ ಸಿದ್ಧತೆಗಳನ್ನು ತಯಾರಿ ಮಾಡಿದ್ದಾರೆ. ಸೊ ಇದೆಲ್ಲದಕ್ಕೂ ಒಂದು ವಿಡಿಯೋ ಒಂದು ಕಾರಣವಾಗಿದೆ. ಸೊ ಆ ವಿಡಿಯೋ ತುಂಬ ಅಂದರೆ ತುಂಬಾ ವೈರಲ್ ಆಗಿದೆ. ಆ ವಿಡಿಯೋ ತುಂಬಾ ಲೀಕ್ ಆಗಿದೆ. ಸೊ ಇವರಿಬ್ಬರು ಮಾತನಾಡಿರೋ ವಿಡಿಯೋ ತುಂಬಾ ಲೀಕ್ ಆಗಿದೆ. ಸೊ ಆ ಒಂದು ವಿಡಿಯೋನ ನಾನು ಈ ಒಂದು ವಿಡಿಯೋದ ಕೊನೆಯದಲ್ಲಿ ಮಧ್ಯದಲ್ಲಿ ಹಾಕಿದ್ದೇನೆ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ವಿಡಿಯೋನ ಕೊನೆವರೆಗೂ ನೋಡಿ. ಖಂಡಿತವಾಗ್ಲೂ ಆ ವಿಡಿಯೋನ ನೋಡಿ ನಿಮಗೆ ತುಂಬಾ ಖುಷಿ ಆಗುತ್ತೆ. ಸೊ ಹಾಗಿದ್ರೆ ಬನ್ನಿ, ಯಾವಾಗ ಏನಾಯ್ತು, ಸೊ ಇವ್ರ ಮದುವೆ ಯಾವಾಗ, ಅಷ್ಟಕ್ಕೂ ಏನಾಯ್ತು, ಏನೇನು ಡಿಸ್ಕಸ್ ಮಾಡಿದ್ರು, ಮದುವೆನ ಯಾಕೆ ಹೀಗೆ ಗುಪ್ತವಾಗಿ ಇಟ್ಕೊಂಡಿದ್ದಾರೆ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವೇಳೆ ನೀವೇನಾದ್ರೂ ನಮ್ಮ ಈ ಒಂದು ವಿಡಿಯೋನ ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ರೆ ಖಂಡಿತವಾಗ್ಲೂ ನಮ್ಮ ಪೇಜ್ನ ಫಾಲೋ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡ ಯಾಕೆ ಮಾಡೋದು, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಗಿಲ್ಲಿ ಹಾಗೆ ಕಾವ್ಯ ಒಂದೊಂದೊಳ್ಳೆ ಅತ್ಯುತ್ತಮ ಜೋಡಿ ಅಂತಕ್ಕಂಥದನ್ನ ನಾವು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಇಷ್ಟೊಂದು ಬಿಗ್ ಬಾಸ್ ಸೀಸನ್ಗಳು ಮುಗಿದ್ರು ಕೂಡ ಇಂತಹ ಜೋಡಿ ಎಲ್ಲೂ ಕೂಡ ಯಾರಿಗೂ ಕೂಡ ಸಿಕ್ಕಿಲ್ಲ. ಸೊ ಅಂತಹ ಒಂದು ವಿಶಿಷ್ಟವಾದ ಜೋಡಿ ಅಂತಕ್ಕಂಥದನ್ನ ನಾವು ಮತ್ತೊಮ್ಮೆ ನೆನಪನ್ನ ಮಾಡ್ಕೊಳ್ಬಹುದು. ಯಾಕಪ್ಪ ಅಂತಂದ್ರೆ ಹಲವಾರು ಸೀಸನ್ಗಳಲ್ಲಿ ನಾವು ಹಲವಾರು ಜೋಡಿಗಳನ್ನ ಒಂದು ಪ್ರೀತಿ ಪ್ರೇಮ ವಿಚಾರದಲ್ಲಿ ಬಿದ್ದಿರೋದನ್ನ ನೋಡಿದ್ದೇವೆ. ಸೊ ಆ ಪ್ರೀತಿ ಪ್ರೇಮ ವಿಚಾರ ಎಲ್ಲಿ ತನಕ ಇರ್ತಿತ್ತಪ್ಪ ಅಂತಂದ್ರೆ, ಸೊ ಬಿಗ್ ಬಾಸ್ ಮುಗಿಯೋ ತನಕ ಮಾತ್ರ ಆ ಪ್ರೀತಿ ಪ್ರೇಮ ವಿಚಾರ ಆಗ್ಲಿ ಇರ್ತಿತ್ತು. ಸೊ ಬಿಗ್ ಬಾಸ್ ಮುಗಿದ ಕೇವಲ 2-3 ದಿನಕ್ಕೆ ಅಂದ್ರೆ ಒಂದೇ ವಾರದಲ್ಲಿ ಸೊ ಆ ಒಂದು ಬಾಂಡಿಂಗ್ ಆಗಿರ್ಲಿ, ಆ ಒಂದು ಸಂಬಂಧ ಆಗಿರ್ಲಿ ಯಾವುದೇ ಒಂದು ಜೋಡಿಗಳಲ್ಲಿ ಇರ್ತಾ ಇರಲಿಲ್ಲ. ನಾವು ಹಲವಾರು ಸೀಸನ್ಗಳಿಂದ ನೋಡ್ಕೊಂಡು ಬಂದಿರೋ ಹಾಗೆ ಸೊ ಯಾವುದೇ ರೀತಿಯ ಸಂಬಂಧ ಆ ಒಂದು ಜೋಡಿಗಳಲ್ಲಿ ಇರ್ತಾ ಇರಲಿಲ್ಲ. ಸೊ ಆ ಒಂದು ಜೋಡಿಗಳ ಆ ಒಂದು ವಿಶಿಷ್ಟವಾದ ಸಂಬಂಧ ನಮ್ಮ ಗಿಲ್ಲಿ ಮತ್ತೆ ಕಾವ್ಯ ಇವರಿಬ್ಬರ ನಡುವೆ ಇದೆ. ಸೊ ಕಂಟಿನ್ಯೂ ಆಗಿ ಅವರ ಫ್ರೆಂಡ್ಶಿಪ್ ಅನ್ನ, ಅವರ ಪ್ರೀತಿಯನ್ನ ಎಲ್ಲೂ ಬಿಟ್ಕೊಡದೆ ಕಂಟಿನ್ಯೂ ಆಗಿ ಇಷ್ಟು ತಿಂಗಳಾದ್ರೂ ಕೂಡ ಬಿಗ್ ಬಾಸ್ ಮುಗಿದ್ರು ಕೂಡ ಸೊ ಅದೇ ಒಂದು ಫ್ರೆಂಡ್ಶಿಪ್ ಅನ್ನ, ಅದೇ ಒಂದು ಪ್ರೀತಿಯನ್ನ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಇನ್ನು ಇವರ ಮದುವೆ ವಿಚಾರದ ಬಗ್ಗೆ ತುಂಬಾ ಅಂದ್ರೆ ತುಂಬಾನೇ ಚರ್ಚೆಗಳಾಗ್ತಾ ಇವೆ. ಅಭಿಮಾನಿಗಳು ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದಾರೆ ಇವರಿಬ್ಬರ ಜೋಡಿಯನ್ನ. ಇವರಿಬ್ರು ಆದಷ್ಟು ಬೇಗ ಮದುವೆ ಆಗಬೇಕು ಅಂತಕ್ಕಂಥದನ್ನ ಕೂಡ ಅಭಿಮಾನಿಗಳು ತುಂಬಾನೇ ಒಂದು ವ್ಯಕ್ತಪಡಿಸ್ತಾ ಇದ್ದಾರೆ, ಅವರ ಅಭಿಪ್ರಾಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಇದೆಲ್ಲದಕ್ಕೂ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಗಿಲ್ಲಿ ಹಾಗೆ ಕಾವ್ಯ ಅವರು. ಸೊ ಆ ಫುಲ್ ಸ್ಟಾಪ್ ಅನ್ನ ಎಲ್ಲೂ ಕೂಡ ತೋರಿಸಿಲ್ಲ. ಸೊ ಎಲ್ಲೂ ಕೂಡ ಒಂದು ವೈರಲ್ ಮಾಡಿಲ್ಲ. ಸೊ ಎಲ್ಲೂ ಕೂಡ ಯಾರ ಮುಂದೆ ಕೂಡ ಹೇಳ್ಕೊಂಡಿಲ್ಲ. ಸೊ ಗುಟ್ಟಾಗಿ ಮದುವೆಯನ್ನ ಮಾಡೋಕೆ ರೆಡಿ ಆಗಿದ್ದಾರೆ. ಸೊ ಯಾಕೆ ಈ ರೀತಿ ಮಾಡಿದ್ರು, ಸೊ ಯಾವ ರೀತಿಯಾಗಿ ಈ ರೀತಿಯನ್ನ ಮಾಡಿದ್ದಾರೆ, ಸೊ ಅಷ್ಟಕ್ಕೂ ಮದುವೆ ಯಾವಾಗ, ಸೊ ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ನಾನು ಡೇ 1 by 1 ಕೊಡ್ತಾ ಹೋಗ್ತೀನಿ. ಸೊ ವಿಡಿಯೋನ ಇನ್ನೂ ಲೈಕ್ ಮಾಡಿಲ್ಲ ಅಂದ್ರೆ ವಿಡಿಯೋನ ಲೈಕ್ ಮಾಡಿ, ಗಿಲ್ಲಿ ಕಾವ್ಯ ಅಂತಕ್ಕಂಥದ್ದನ್ನ ಕಮೆಂಟ್ ಮಾಡಿ. ಹಾಗಿದ್ರೆ ಬನ್ನಿ, ಗಿಲ್ಲಿ ಹಾಗೆ ಕಾವ್ಯ ಒಂದೊಳ್ಳೆ ಅತ್ಯುತ್ತಮವಾದ ಜೋಡಿ ಅಂತಕ್ಕಂಥ ನಾವು ಹೇಳಿದ್ದೇವೆ. ಇನ್ನು ಮೀಡಿಯಾ ಸಂದರ್ಶನಗಳಲ್ಲಿ ಅವರೇ ಖುದ್ದಾಗಿ ಹೇಳ್ಕೊಂಡಿದ್ದಾರೆ. ಗಿಲ್ಲಿ ಅವರು ಏನು ಹೇಳ್ಕೊಂಡಿದ್ದಾರೆ ಅಪ್ಪ ಅಂತಂದ್ರೆ, ಖಂಡಿತವಾಗಿಯೂ ನಾನೀಗ ಮದುವೆ ಆಗೋದಿಲ್ಲ. ಸೊ ಖಂಡಿತವಾಗಿಯೂ ನಂಗೆ ಟೈಮ್ ಬೇಕು. ನಾನು ಕೆಲವೊಂದಿಷ್ಟು ಕಾರ್ಯಕ್ರಮಗಳಿಗೆ ಅಟೆಂಡ್ ಮಾಡ್ತಾ ಇದ್ದೇನೆ. ಸೊ ಅವೆಲ್ಲ ಕಾರ್ಯಕ್ರಮಗಳ ಮುಗಿಬೇಕು ನನಗೆ. ಸೊ ಕೆಲವೊಂದಿಷ್ಟು ಅಡೆತಡೆಗಳಿವೆ. ಸೊ ಅವನ್ನೆಲ್ಲ ಮುಗಿಸ್ಕೊಂಡು ನಾನು ಮದುವೆ ಆಗ್ತೀನಿ. ಸೊ ನನಗೆ ತುಂಬಾ ಅಂದ್ರೆ ತುಂಬಾ ಒಂದು ಇಂಟ್ರೆಸ್ಟ್ ಇದೆ. ಸೊ ನಿರ್ದೇಶನದ ಮೇಲೆ ತುಂಬಾ ಅಂದ್ರೆ ತುಂಬಾ ಇಂಟ್ರೆಸ್ಟ್ ಇದೆ. ನಾನು ಆ ಒಂದು ಮೆಟೀರಿಯಲ್ ಬೆಳಿಬೇಕು. ಸೊ ದೊಡ್ಡ ಮಟ್ಟಿನಲ್ಲಿ ಬೆಳಿಬೇಕು. ನನಗೆ ತರುಣ್ ಸುಧೀರ್ ಅವರ ಸಪೋರ್ಟ್ ಕೂಡ ತುಂಬಾನೇ ಇದೆ. ತರುಣ್ ಸುಧೀರ್ ಸರ್ ಅವರು ನನಗೆ ಹೀರೋ ಆಗೋ ಚಾನ್ಸ್ ಅನ್ನ ಕೊಡ್ತಾ ಇದ್ರು. ಸೊ ನಾನು ಖಂಡಿತವಾಗಿಯೂ ಹೀರೋ ಆಗ್ತೀನಿ. ಸೊ ಹೀರೋ ಆಗೋದಕ್ಕಿಂತ ನನಗೆ ನಿರ್ದೇಶಕನಾಗುವ ಆಸೆ ತುಂಬಾ ಅಂದ್ರೆ ತುಂಬಾನೇ ಜಾಸ್ತಿ ಇದೆ. ತರುಣ್ ಸುಧೀರ್ ಅವ್ರ ಸರ್ಗೂ ಕೂಡ ನಾನು ಆ ಒಂದು ನನ್ನ ಆಸೆಯನ್ನ, ನನ್ನ ಬಯಕೆಯನ್ನ ಹೇಳ್ಕೊಂಡಿದ್ದೇನೆ. ಅವರು ಕೂಡ ನನಗೆ ಒಂದು ಹೇಳಿದ್ದಾರೆ, ಸೊ ನಿನಗೆ ಯಾವುದೇ ಸಹಾಯ ಬೇಕಾದ್ರೂ ನನ್ನ ಹತ್ರ ಬಾ. ಸೊ ನೀನು ನಿರ್ದೇಶಕನಾಗ್ತಿದ್ರು ನಾನು ನಿನಗೆ ಸಪೋರ್ಟ್ ಮಾಡ್ತೀನಿ. ನಟನಾಗ್ತೀನಿ ಅಂದ್ರೆ ನಾನೇ ಒಂದು ಕತೆ ಬರೆದು ಖುದ್ದಾಗಿ ಅದಕ್ಕೆ ನಿನ್ನೆ ನಾಯಕನನ್ನಾಗಿ ಮಾಡ್ತೇನೆ. ಸೊ ನಿನಗೆ ಕತೆ ಹೇಳ್ತೀನಿ, ನಿನಗೆ ಇಷ್ಟ ಆದ್ರೆ ಖಂಡಿತವಾಗ್ಲೂ ಆ ಫಿಲ್ಮ್ನಲ್ಲಿ ನೀನೇ ನಾಯಕನಾಗುವಂತೆ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ತರುಣ್ ಸುಧೀರ್ ಅವರು ಹೇಳಿದ್ದಾರೆ. ಈ ಒಂದು ಮಾತಿಗೆ ಗಿಲ್ಲಿ ಅವರು ತುಂಬಾನೇ ಒಂದು ಖುಷಿಯಾಗಿದ್ದಾರೆ. ಸೊ ಅದೃಷ್ಟದ ಭಾಗ್ಯ ಇವರಿಗೆ ಒಲಿದು ಬಂದಿದೆ. ಸೊ ತಾನಾಗಿಯೇ ಒಂದು ಅದೃಷ್ಟದ ಭಾಗ್ಯ ಇವರಿಗೆ ಒಲಿದು ಬಂದಿದೆ. ತರುಣ್ ಸುಧೀರ್ ಅಂದ್ರೆ ಸಾಮಾನ್ಯ ಒಂದು ಡೈರೆಕ್ಟರ್ ಅಲ್ಲ. ಸೊ ದೊಡ್ಡ ಮೂವಿಗಳನ್ನ ಕೊಟ್ಟ ಡೈರೆಕ್ಟರ್ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಡೆವಿಲ್ ರಾಬರ್ಟ್ಗಳಂತ ಕೊಟ್ಟ ಡೈರೆಕ್ಟರ್ ಇಲ್ಲಿ ತರುಣ್ ಸುಧೀರ್ ಅವರು ಅಂತಕ್ಕಂಥದ್ದನ್ನ ಹೇಳ್ಬೋದು. ತುಂಬಾನೇ ಒಂದೊಳ್ಳೆ ಅತ್ಯದ್ಭುತವಾದ ಒಂದು ಫಿಲ್ಮ್ಗಳನ್ನ ಕನ್ನಡ ಇಂಡಸ್ಟ್ರಿಗೆ ಕೊಟ್ಟಂತ ಡೈರೆಕ್ಟರ್ ಅಂತಕ್ಕಂಥದ್ದನ್ನ ತರುಣ್ ಸುಧೀರ್ ಅವರು ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ನೆನಪು ಮಾಡ್ಕೊಳ್ಬಹುದು. ಸೊ ಈ ರೀತಿಯಾದ ಫಿಲ್ಮ್ ಕೊಟ್ಟಂತ ಡೈರೆಕ್ಟರ್ ಸೊ ಗಿಲ್ಲಿ ಅವರಿಗೆ ಫಿಲ್ಮ್ ಮಾಡ್ತೀನಿ ಅಂತಕ್ಕಂಥದ್ರೆ ಅದು ತುಂಬಾನೇ ಖುಷಿಯಾದ ವಿಷಯ. ಸೊ ಈ ಒಂದು ವಿಷಯದ ನಡುವೆ ಇವರಿಬ್ಬರ ಮದುವೆ ವಿಷಯ ತುಂಬಾ ಅಂದ್ರೆ ತುಂಬಾನೇ ವೈರಲ್ ಆಗ್ತಿದೆ, ಚರ್ಚೆ ಆಗ್ತಿದೆ. ಇನ್ನು ಹಲವಾರು ಕಾರ್ಯಕ್ರಮಗಳಲ್ಲಿ ಹೋದಲ್ಲೂ ಕೂಡ ಗಿಲ್ಲಿ
ಕಾವ್ಯ ಅಂತಕ್ಕಂಥದನ್ನ ಎಲ್ಲರೂ ಕೂಡ ತುಂಬಾನೇ ಇಷ್ಟಪಡ್ತಿದ್ದಾರೆ. ಕಾವ್ಯ ಒಬ್ಬರೇ ಹೋದ್ರೆ ಗಿಲ್ಲಿ ಅವರು ಎಲ್ಲಿ ಅಂತಕ್ಕಂಥ ಮಾತನ್ನ ಕೇಳ್ತಾರೆ, ಗಿಲ್ಲಿ ಅವರು ಎಲ್ಲಿ ಹೋದ್ರೆ ಕಾವ್ಯ ಅವರು ಎಲ್ಲಿ ಅಂತಕ್ಕಂಥ ಮಾತನ್ನ ಕೇಳ್ತಾರೆ. ನೀವಿಬ್ರು ಮದುವೆ ಆಗ್ತೀರಾ, ನಿಮ್ಮಿಬ್ಬರ ನಡುವೆ ಪ್ರೀತಿ ಪ್ರೇಮ ವಿಚಾರ ಏನಾದ್ರೂ ಇದೆಯಾ ಅಂತಕ್ಕಂಥ ಮಾತನ್ನ ಕೂಡ ಇಲ್ಲಿ ಒಂದು ಅಭಿಮಾನಿಗಳು ಕಾವ್ಯ ಹಾಗೆ ಗಿಲ್ಲಿ ಅವರಿಗೆ ತುಂಬಾ ಅಂದ್ರೆ ತುಂಬಾನೇ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಸೊ ಇದರ ಮಧ್ಯೆ ಕೆಲವೊಂದಿಷ್ಟು ಇಂಟರ್ವ್ಯೂಗಳಲ್ಲಿ ಹೇಳಿದ್ದಾರೆ. ಮೊನ್ನೆ ಒಂದು ಸಂದರ್ಶನದಲ್ಲಿ ಗಿಲ್ಲಿ ಹಾಗೆ ಕಾವ್ಯ ಇವರಿಬ್ಬರ ಜೋಡಿ ಬಗ್ಗೆ ಮಾತನಾಡುವಾಗ ಸೊ ಆ ಒಂದು ಆಂಕರ್ ಅವರು ಕೇಳ್ತಾರೆ, ಗಿಲ್ಲಿ ಅವರೇ ನೀವು ಕಾವ್ಯ ಅವರನ್ನ ಇಷ್ಟಪಡ್ತಿದ್ದೀರಾ ಅಂತಕ್ಕಂಥ ಮಾತನ್ನ ಕೇಳ್ತಾರೆ. ಸೊ ಆಗ ಗಿಲ್ಲಿ ಅವರು ಏನ್ ಹೇಳ್ತಾರೆಪ್ಪ ಅಂತಂದ್ರೆ, ಇಲ್ಲ ಖಂಡಿತವಾಗ್ಲೂ ನಮ್ಮಿಬ್ಬರ ನಡುವೆ ಯಾವುದೇ ರೀತಿಯ ಆ ಸಂಬಂಧ ಇಲ್ಲ. ಸೊ ನಮ್ಮಿಬ್ಬರ ನಡುವೆ ಇರೋದು ಫ್ರೆಂಡ್ಶಿಪ್ ಮಾತ್ರ. ಇಬ್ರು ತುಂಬಾನೇ ಒಂದು ಒಳ್ಳೆ ಬಾಂಡಿಂಗ್ ನಲ್ಲಿ ಇದ್ದೇವೆ, ಫ್ರೆಂಡ್ಶಿಪ್ ನಲ್ಲಿ ಇದ್ದೇವೆ. ಸೊ ಕಂಟಿನ್ಯೂ ಆಗಿ ಇದನ್ನೇ ಕಂಟಿನ್ಯೂ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳ್ತಾರೆ. ಯಾಕೆ ಈ ರೀತಿ ಹೇಳ್ತೀರಾ, ನಿಮ್ಮಿಬ್ಬರ ನಡುವೆ ಪ್ರೀತಿ ಇದೆ ನನಗೆ ಗೊತ್ತು ಅಂತಕ್ಕಂಥ ಮಾತನ್ನ ಆಂಕರ್ ಅವರು ಹೇಳಿದಾಗ, ಸೊ ಖಂಡಿತವಾಗ್ಲೂ ನಮ್ಮಿಬ್ಬರ ನಡುವೆ ಪ್ರೀತಿ ಅಂತಕ್ಕಂಥ ಯಾವುದೇ ವಿಚಾರ ಇಲ್ಲ. ಸೊ ಇಬ್ಬರು ಒಂದೊಳ್ಳೆ ಫ್ರೆಂಡ್ಶಿಪ್ ನಲ್ಲಿ ಇದ್ದೇವೆ, ಎಂಟರ್ಟೈನ್ಮೆಂಟ್ಗೋಸ್ಕರ ಮಾತ್ರ ನಾವು ಆ ರೀತಿ ಇದ್ವಿ ಬಿಗ್ ಬಾಸ್ ನಲ್ಲಿ ಅಂತಕ್ಕಂಥ ಮಾತನ್ನ ಇಲ್ಲಿ ಗಿಲ್ಲಿ ಅವರು ಹೇಳ್ತಾರೆ. ಆದರೆ ಆಂಕರ್ ಅವರು ಮತ್ತೆ ಕ್ವಶನ್ ಮಾಡ್ತಾರೆ, ನೀವಿಬ್ರು ಮದುವೆ ಆಗ್ತಾರಾ, ಖಂಡಿತವಾಗ್ಲೂ ನಂಗೆ ಗೊತ್ತು, ಇಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ, ಅಭಿಮಾನಿಗಳೆಲ್ಲ ಹರಿಸ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ, ಅಭಿಮಾನಿಗಳು ನಿಮ್ಮಿಬ್ಬರ ಜೋಡಿಯನ್ನ ತುಂಬಾ ಅಂದ್ರೆ ತುಂಬಾ ಇಷ್ಟಪಡ್ತಿದ್ದಾರೆ. ಸೊ ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಅಂತಕ್ಕಂಥ ಮಾತನ್ನ ಗಿಲ್ಲಿ ಅವ್ರನ್ನ ಆ ಒಂದು ಆಂಕರ್ ಅವರು ಕ್ವಶನ್ ಅನ್ನ ಮಾಡ್ತಾರೆ. ಆಗ ಗಿಲ್ಲಿ ಅವರು ಉತ್ತರ ಏನು ಕೊಡ್ತಾರೆಪ್ಪ ಅಂತ ಅಂದ್ರೆ, ಖಂಡಿತವಾಗ್ಲೂ ಒಂದು ಅಚ್ಚರಿ ಸಂಗತಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಖಂಡಿತವಾಗ್ಲೂ ನಾನು ಮದುವೆ ಆಗೋ ಯಾವುದೇ ವಿಚಾರದಲ್ಲಿ ಈಗಿಲ್ಲ, ಖಂಡಿತವಾಗ್ಲೂ ಸ್ವಲ್ಪ ನನಗೆ ಟೈಮ್ ಬೇಕು, ಖಂಡಿತವಾಗ್ಲೂ ನಾನು ಮದುವೆಯನ್ನ ಆಗ್ತೀನಿ. ಸೊ ಅದು ಗಿಲ್ಲಿ ಅವ್ರ ಅಂತ ಕಾವ್ಯ ಅವರನ್ನಾಗಿರ್ಬೋದು, ಸೊ ಬೇರೆದವ್ರನ್ನಾಗಿರ್ಬೋದು, ಖಂಡಿತವಾಗ್ಲೂ ನನಗೆ ಸ್ವಲ್ಪ ಟೈಮ್ ಬೇಕು, ಖಂಡಿತವಾಗ್ಲೂ ಅವ್ರ ಆಸೆ ಪಟ್ಟಾಗೆ ನಾನು ಇರ್ತೀನಿ ಅಂತಕ್ಕಂಥ ಮಾತನ್ನ ಇಲ್ಲಿ ಹೇಳಿದ್ದಾರೆ. ಆಸೆ ಪಟ್ಟಾಗೆ ಇರ್ತೀನಿ ಅಂತಕ್ಕಂಥದ್ದು ಅನ್ನೋದಾದ್ರೆ ಖಂಡಿತವಾಗ್ಲೂ ಅಭಿಮಾನಿಗಳೆಲ್ಲರೂ ಕೂಡ ಕಾವ್ಯ ಶೈವ ಅವರನ್ನೇ ಮದುವೆ ಆಗಬೇಕು ಅಂತಕ್ಕಂಥದ್ದನ್ನ ಒಂದು ಆಸೆಯನ್ನ ಇಡ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಅವರ ಆಸೆ ಪಟ್ಟಂತೆ ಇರ್ತೀನಿ ಅಂತಕ್ಕಂಥದ್ರೆ ಖಂಡಿತವಾಗ್ಲೂ ನಾನು ಕಾವ್ಯ ಅವ್ರನ್ನ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಇಂಡೈರೆಕ್ಟ್ ಆಗಿ ಒಂದು ಗಿಲ್ಲಿ ಅವರು ಹೇಳಿದ್ದಾರೆ ಅಂತಕ್ಕಂಥದ್ದನ್ನ ನಾವು ಮತ್ತೊಮ್ಮೆ ಯೋಚನೆಯನ್ನ ಮಾಡಬಹುದು. ಸೊ ಕಾವ್ಯ ಶೈವ ಅವರ ಬಗ್ಗೆ ಕೇಳಿದಾಗ ಖಂಡಿತವಾಗ್ಲೂ ಗಿಲ್ಲಿ ಅವರ ಮುಖದಲ್ಲಿ ಒಂದು ನಗು ಅಂತಕ್ಕಂಥದ್ದು ಖಂಡಿತವಾಗ್ಲೂ ಬಂದೇ ಬರುತ್ತೆ. ಸೊ ಆ ನಗುವನ್ನ ನೋಡಿದ ಮೇಲೆ ಗೊತ್ತಾಗುತ್ತೆ ಖಂಡಿತವಾಗ್ಲೂ ಇವ್ರಿಗೆ ಅವ್ರ ಮೇಲೆ ಇಷ್ಟ ಇದೆ, ಖಂಡಿತವಾಗ್ಲೂ ಇವರಿಬ್ಬರು ಮದುವೆ ಆಗ್ತಾರೆ ಅಂತಕ್ಕಂಥದ್ದು. ಇನ್ನು ಮೊನ್ನೆ ಗಿಚ್ಚಿ ಗಿಲ್ಲಿ ಶೋ ಅಲ್ಲಿ ನೋಡಿರ್ಬೋದು, ಕಾವ್ಯ ಶೈವ ಅವರು ಕೂಡ ಗಿಲ್ಲಿ ಅವರಿಗೆ ಆ ಒಂದು ಪುಟಾಣಿ ಮಗು ಹೇಳಿದಾಗ, ನೀವು ಯಾರನ್ನ ಮದುವೆ ಆಗ್ತೀಯಾ ಕಾವ್ಯ ಅಂತಕ್ಕಂಥ ಮಾತನ್ನ ಆ ಪುಟಾಣಿ ಮಗು ಕೇಳುತ್ತೆ. ಸೊ ಅವಾಗ ಕಾವ್ಯ ಅವರು ಯಾವ ರೀತಿ ಉತ್ತರ ಕೊಡ್ತಾರೆ ಅಂದರೆ, ನಾನು ಯಾರನ್ನ ಮದುವೆ ಆದರೆ ಚೆನ್ನಾಗಿರುತ್ತೆ ಅಂತಕ್ಕಂಥ ಮಾತನ್ನ ಕೇಳ್ತಾರೆ. ಆ ಪುಟಾಣಿ ಮಗು ಕೂಡ ಖಂಡಿತವಾಗ್ಲೂ ನೀವು ಗಿಲ್ಲಿ ಅವರನ್ನೇ ಮದುವೆ ಆಗಬೇಕು ಅಂತಕ್ಕಂಥ ಮಾತನ್ನ ಹೇಳುತ್ತೆ. ಆಗ ಕಾವ್ಯ ಶೈವ ಅವರು ಕೂಡ ಅವರೊಂದಿಗೆ ಆ ಮಗುವಿನೊಂದಿಗೆ ರಿಪೀಟ್ ಅನ್ನ ಮಾಡ್ತಾರೆ, ನಾನು ಗಿಲ್ಲಿಯನ್ನೇ ಮದುವೆ ಆಗ್ತೀನಿ ಅಂತಕ್ಕಂಥ ಮಾತನ್ನ ಕಾವ್ಯ ಶೈವ ಕೂಡ ಹೇಳ್ತಾರೆ. ಆಗ ಗಿಲ್ಲಿ ಅವರ ಮುಖದಲ್ಲಿ ಮಂದಹಾಸ ನೋಡಿರ್ಬೋದು. ಸೊ ಆ ರೀತಿಯಾದ ಒಂದು ಬಾಂಡಿಂಗ್ ಇವರಲ್ಲಿ ಇದೆ. ಸೊ ಖಂಡಿತವಾಗ್ಲೂ ಇವರಿಬ್ಬರು ಮದುವೆ ಆಗ್ತಾರಾ ಅಥವಾ ಇಲ್ವಾ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಇವರಿಬ್ಬರ ನಡುವೆ ಚರ್ಚೆಗಳು ತುಂಬಾ ಅಂದ್ರೆ ತುಂಬಾನೇ ನಡೀತಾ ಇವೆ. ಸೊ ಇಬ್ರು ಫೋನ್ ಕಾಲ್ಗಳ ಮೂಲಕ ಒಂದು ಮಾತನಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಇಬ್ರು ಕಾರ್ಯಕ್ರಮಗಳಿಗೆ ಒಟ್ಟೊಟ್ಟಿಗೆ ಜಾಯ್ನ್ ಆಗ್ತಾ ಇದ್ದಾರೆ. ಅಂದ್ರೆ ಕಾವ್ಯ ಅವರನ್ನ ಒಂದು ಡ್ರಾಪ್ ಮಾಡೋದಾಗಿರ್ಬೋದು. ಸೊ ಈ ರೀತಿಯಾದ ಒಂದು ಕೆಲಸಗಳನ್ನ ಇಲ್ಲಿ ಗಿಲ್ಲಿ ಅವರು ಮಾಡ್ತಾ ಇದ್ದಾರೆ. ಸೊ ಇವರಿಬ್ಬರ ನಡುವಿನ ಬಾಂಡಿಂಗ್ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇಬ್ರು ಮದುವೆ ಯಾವಾಗ ಫಿಕ್ಸ್ ಆಗಿದೆ ಅಂತಕ್ಕಂಥದ್ದನ್ನ ನೋಡೋದಾದ್ರೆ ಖಂಡಿತವಾಗ್ಲೂ ಇವರಿಬ್ಬರ ನಡುವಿನ ಒಂದು ಬಾಂಡಿಂಗ್ ನೋಡಿ ಇವರಿಬ್ಬರ ಮದುವೆ ಖಂಡಿತವಾಗ್ಲೂ ಫಿಕ್ಸ್ ಆಗಿದೆ ಅಂತಕ್ಕಂಥ ಕೆಲವೊಂದಿಷ್ಟು ಜನ ಹೇಳ್ತಾ ಇದ್ದಾರೆ. ಸೊ ಖಂಡಿತವಾಗ್ಲೂ ಇದು ಒಂದು ನಿಜಾನ ಅಥವಾ ಸುಳ್ಳು ಅಂತಕ್ಕಂಥದ್ದನ್ನ ಯೋಚನೆ ಮಾಡೋದಾದ್ರೆ ಖಂಡಿತವಾಗ್ಲೂ ಹೇಳ್ಬೇಕಪ್ಪ ಅಂತಂದ್ರೆ ಇದು ಒಂದು ನಿಜ ಸುದ್ದಿ ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೇಕಾ ಅಥವಾ ಸುಳ್ಳು ಸುದ್ದಿ ಅಂತ ಹೇಳ್ಬೇಕಪ್ಪ ಅಂತಂದ್ರೆ ಖಂಡಿತವಾಗ್ಲೂ ಮದುವೆ ಫಿಕ್ಸ್ ಆಗಿರೋದಂತೂ ಖಂಡಿತವಾಗ್ಲೂ ಸುಳ್ಳು ಅಂತಕ್ಕಂಥದ್ದನ್ನ ನಾವು ಇಲ್ಲಿ ಹೇಳ್ಬೋದು. ಖಂಡಿತವಾಗ್ಲೂ ಆದ್ರೆ ಇವರಿಬ್ಬರು ಒಬ್ಬರ ನಡುವೆ ಒಬ್ಬರ ತುಂಬಾ ಬಾಂಡಿಂಗ್ ಚೆನ್ನಾಗಿದೆ, ಇವರಿಬ್ಬರು ಮುಂದೆ ಮದುವೆ ಆಗ್ತಾರೆ ಅಂತಕ್ಕಂಥದ್ದು. ಸೊ ಗ್ರೀನ್ ಸಿಗ್ನಲ್ಗಳನ್ನ ಎಲ್ಲಾ ಗ್ರೀನ್ ಸಿಗ್ನಲ್ಗಳನ್ನ ಕೊಡ್ತಾ ಇದ್ದಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸುತ್ತೆ?